ಖಾಸಗೀಕರಣ ಮಾಡ್ತಿರುವ ರಾಜ್ಯ ಸರ್ಕಾರಕ್ಕೆ ವಿದ್ಯುತ್ತನ್ನು ಖಾಸಗೀಕರಣ ಮಾಡ್ತಿರುವ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ವಿದ್ಯುತ್ತನ್ನು ಖಾಸಗೀಕರಣ ಮಾಡ್ತಿರುವ ರಾಜ್ಯ ಸರ್ಕಾರಕ್ಕೆ ವಿದ್ಯುತ್ತನ್ನು ಖಾಸಗೀಕರಣ ಮಾಡ್ತಿರುವ ರಾಜ್ಯ ಸರ್ಕಾರಕ್ಕೆ ರದ್ದುಗೊಳಿಸಿ 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 ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಬೇಕೇ ಬೇಕು ರದ್ದುಗೊಳಿಸಿ ರದ್ದುಗೊಳಿಸಿ ಪರವಾನಗಿಯನ್ನು ರದ್ದುಗೊಳಿಸಿ 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 ಜನಸಾಮಾನ್ಯರಿಗೆ ಹೇರಿಕೆಯನ್ನು ಮಾಡುತ್ತಿರುವ ಈ ಟಾಟಾ ಕಂಪನಿ ಪವರ್ ಲಿಮಿಟೆಡ್ ಪರವಾನಗಿಯನ್ನು ರದ್ದುಗೊಳಿಸಿ ರದ್ದುಗೊಳಿಸಿ ನಮ್ಮ ರಾಜ್ಯ ಸರ್ಕಾರ ಟಾಟಾ ಪವರ್ ಕಂಪನಿ ಇವತ್ತು ನಮ್ಮ ವಿದ್ಯುತ್ತನ್ನು ಖಾಸಗೀಕರಣ ಮಾಡಿದ ಪರವಾನಗಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಆ ಪರವಾನಗಿ ಕೊಡೋದು ಅವ್ರಿಗೆ ಅವ್ರದ್ದು ತಪ್ಪಂತಲ್ರಿ. ಹಿಂದಿನ ಕೂಡ ಕೇಂದ್ರ ಸರ್ಕಾರನೂ ಕೂಡ ಇದನ್ನ KEBಯನ್ನು ತಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತ ಮಾಡಿದ್ದು. ಈಗ ರಾಜ್ಯ ಸರ್ಕಾರ ಆ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದೆ. ಇದನ್ನು ಮಾಡೋದ್ರಿಂದ ನೇರಾನೇರವಾಗಿ ಮೊದಲಾಗಿ ಜನಸಾಮಾನ್ಯರಿಗೆ ವಿದ್ಯುತ್ ದರ ಏರಿಕೆ ಆಗ್ತಕ್ಕಂಥದ್ದು ಹೊರತಾಗ್ಲತ್ತೆ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಈಗ ಆಳ್ವಿಕೆಗೆ ಬರಲೇಬೇಕು ಅಂತ ಹೇಳಿದ್ರೆ ವಿದ್ಯುತ್ತನ್ನು ನಾವು ಉಚಿತವಾಗಿ ಕೊಡ್ತೀವಿ 200 ಯೂನಿಟ್ ಅಂತ ಅಂದ್ಕೊಂಡು ಬಂದಿದ್ರು. ಈಗ ಅದು ಕೂಡ ಜನರಿಗೆ ತೊಂದರೆ ಆಗ್ತಕ್ಕಂಥದ್ದು ಒಂದು ಕಡೆ ಆಗುತ್ತೆ. ಎರಡನೇದಾಗಿ ರೈತರಿಗೆ ಭಾಳ ಮುಖ್ಯವಾಗಿದೆ. ರೈತರಿಗೆ ಇವತ್ತು ವಿದ್ಯುತ್ ಉಚಿತವಾಗಿ ಸಿಗ್ತಕ್ಕಂಥದ್ದು ಮತ್ತು ಪಂಪ್ಸೆಟ್ಗಳು ಕೂಡ ಉಚಿತವಾಗಿ ಸಿಗ್ತಕ್ಕಂಥದ್ದು. ಈ ಟಾಟಾ ಪವರ್ ಕಂಪ್ನಿ ಲಿಮಿಟೆಡ್ ಅವರಿಗೆ ಕೊಟ್ಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ರೈತರಿಗೆ ಅವರೇನು ಉಚಿತವಾಗಿ ಕರೆಂಟನ್ನು ಕೊಡೋದಿಲ್ಲ. ಮತ್ತು ಇನ್ನವ್ರು TC ಅದು ಸುಟ್ಟರೆ ಈಗ ಹೆಂಗಿದ್ರು ಕೂಡ ಅವ್ರಿಗೆ ಉಚಿತವಾಗಿ ಸಿಗ್ತಕ್ಕಂಥದ್ದಾಗಿದೆ. ಈಗ ಟಾಟಾ ಪವರ್ ಕಂಪ್ನಿಯವರು ಉಚಿತವಾಗಿ ಯಾವುದೇ ಕಾರಣಕ್ಕೂ ಕೂಡ ಕೊಡೋದಿಲ್ಲ. ಇದರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸರ್, ಖಾಸಗೀಕರಣ ಆಗೋದ್ರಿಂದ ಈ ಟಾಟಾ ಪವರ್ ಕಂಪ್ನಿ ಲಿಮಿಟೆಡ್ ಅವ್ರಿಗೆ ಕೊಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾಳೆ ಮುಂದಿನ ದಿನಮಾನಗಳಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಅವರೇ ಈ ಎಲ್ಲ ಇಲಾಖೆಯನ್ನು ತಿಳಿಸೋದು. ಸುಮಾರು ಒಂದು 16-19 ಇಲಾಖೆಗಳನ್ನು ಇವತ್ತು ಎಸ್ಕಾಮ್, ಜೆಸ್ಕಾಮ್, ಮೆಸ್ಕಾಮ್ ಅಂತ ಏನಿದ್ದಾವೆ ಎಲ್ಲನೂ ಕೂಡ ಅವರ ಅಥಾರಿಟಿಯಲ್ಲಿ ಬಂದಾಗ ಅಲ್ಲಿ ಕೆಲಸಕ್ಕೆ ತಗೊಳ್ಬೇಕಾದ್ರೂ ಕೂಡ ನಮ್ಮ ಕನ್ನಡಿಗರನ್ನು ಕೂಡ ಕಡೆಗಾಣಿಸ್ತಕ್ಕಂಥ ಕೆಲಸನೂ ಕೂಡ ಅಲ್ಲಿ ಆಗುತ್ತೆ. ಯಾಕಂತ ಹೇಳಿದ್ರೆ ಅವರು ತಮ್ಮ ರಾಜ್ಯದಿಂದ ಕಡಿಮೆ ಸಂಬಳಕ್ಕೋಸ್ಕರ ಬಿಹಾರ್, UP ಈ ಕಡೆ ರಾಜ್ಯದಿಂದ ಅನ್ಯ ರಾಜ್ಯಗಳಿಂದ ಬರ್ತಕ್ಕಂಥ ವ್ಯಕ್ತಿಗಳನ್ನು ಅವರು ಕೆಲಸಕ್ಕೆ ತಗೊಳ್ಳೋದ್ರಿಂದ ನಮ್ಮರೂ ಕೂಡ ಕೆಲಸಕ್ಕೂ ಕೂಡ ಒಂದು ಕಡೆ ಕೂತಾಗ್ತಕ್ಕಂಥದ್ದು. ಈಗ ಆಲ್ರೆಡಿ ಪರಿಣತಿ ಇಲ್ಲಿ ಇರ್ತಕ್ಕಂಥವ್ರು ಅಂದ್ರೆ ಈಗ ಆಲ್ರೆಡಿ ಇದೇ ಕೆಲಸದಲ್ಲಿ ಇರ್ತಂಥ ವ್ಯಕ್ತಿಗಳಾಗಿದ್ದಾರೆ. ಅವ್ರಿಗೆಲ್ಲವೂ ಕೂಡ ಸರಿಯಾದಂಥ ರೀತಿ ಎಲ್ಲ ಗೊತ್ತಿದೆ. ಅವತ್ತೂ ಕೂಡ ಕಡೆಗಣಿಸ್ತಕ್ಕಂಥ ಕೆಲಸ ಅದು ಟಾಟಾ ಪವರ್ ಕಂಪ್ನಿ ಲಿಮಿಟೆಡ್ ಮಾಡುತ್ತೆ. ಹೀಗಾಗಿ ಒಟ್ಟಾರೆ ನಾವು ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ ಕರ್ನಾಟಕದಲ್ಲಿ ಈ ಟಾಟಾ ಪವರ್ ಕಂಪ್ನಿ ಲಿಮಿಟೆಡ್ ಇವರಿಗೆ ಪರವಾನಗಿಗೋಸ್ಕರ ಏನನ್ನ ಅರ್ಜಿಯನ್ನು ಹಾಕಿದ್ದಾರೆ, ರಾಜ್ಯ ಸರ್ಕಾರ ಈ ಕೂಡಲೇ ಆ ಅರ್ಜಿಯನ್ನು ತಿರಸ್ಕರಿಸಬೇಕು ಅಂತೇಳಿ ನಾವು ಎಲ್ಲ ನಮ್ಮ ಹುಣಗುನ್ ಮತ್ತು ಇಳಕಲ್ ತಾಲೂಕಿನ ಜನರ ಪರವಾಗಿ, ರೈತರ ಪರವಾಗಿ ಹಾಗೂ KEBಯಲ್ಲಿ ಇರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಅವರೆಲ್ಲರ ಪರವಾಗಿ ಕಾಳಜಿಯನ್ನು ಇಟ್ಕೊಂಡು ಇವತ್ತು ನಾವು ಈ ಒಂದು ಮನವಿ ಪತ್ರವನ್ನು ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ನಾವು ಕೊಡ್ತಾ ಇದ್ದೀವಿ. ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ಮನವಿ ಪತ್ರ ಕೊಡೋದ್ರ ಮುಖಾಂತರ ನಾವು ಹೇಳೋದಿಷ್ಟೇ, ರಾಜ್ಯ ಸರ್ಕಾರಕ್ಕೆ ತಾವು ಕೂಡ ಇದರ ಬಗ್ಗೆ ತಿಳಿ ಹೇಳಿ ದಯವಿಟ್ಟು ಇದನ್ನ ಅರ್ಜಿನ ಕ್ಯಾನ್ಸಲ್ ಮಾಡಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ನಮ್ಮ ಹಂತದಲ್ಲಿ ಏನು ಕ್ರಮ ತಗೋಬೇಕು ನಾವು ತಗೋತೀವಿ. ಇನ್ ಕೇಸ್ ನಾವು ಹೈಯರ್ ಆಫೀಸರ್ಸ್ಗೆ ಅಡ್ರೆಸ್ ಮಾಡಿ